ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ 268ನೇ ವಿಧಿಯಿಂದ ಹಿಡಿದು 283ನೇ ವಿಧಿಯ ತನಕ ಸುಮಾರು 25 ವಿಧಿಗಳು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಣಕಾಸು ಹಂಚಿಕೆ ಹೇಗಿರಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ಸವಿಸ್ತಾರವಾಗಿ ಹೇಳಿದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ಕೇಂದ್ರದ ತಾರತಮ್ಯದ ಹಂಚಿಕೆಯ ವಿರುದ್ಧ, ಅವಕಾಶಗಳನ್ನ ವಂಚಿಸುವುದರ ವಿರುದ್ಧ ಪ್ರತಿಭಟನೆಯನ್ನ ಮಾಡೋಕೆ ಹೊರಟಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಿದೆ. ಟ್ವೀಟ್ ಅಲ್ಲಿ ಏನಿದೆ? ಕೇಂದ್ರ ಸರ್ಕಾರದ ಆರ್ಥಿಕ ದೌರ್ಜನ್ಯ ಖಂಡಿಸಿ ಚಲೋ ದಿಲ್ಲಿ ಚಳುವಳಿ ನಾಳೆ ಅಂದ್ರೆ ಮಂಗಳವಾರ ಫೆಬ್ರವರಿ 7 ಬೆಳಗ್ಗೆ 11 ಗಂಟೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕನ್ನಡಿಗರ ನ್ಯಾಯಯುತ ತೆರಿಗೆ ಪಾಲು ಮತ್ತು ಅನುದಾನ ಹಂಚಿಕೆಯಲ್ಲಿ ಆಗುತ್ತಿರುವ ತಾರತಮ್ಯದ ವಿರುದ್ಧ ಧ್ವನಿ ಎತ್ತುತ್ತೇವೆ. ಈ ಚಳುವಳಿ ಯಾರ ವಿರುದ್ಧವೂ ಅಲ್ಲ, ಇದು ಕರುನಾಡು ಹಾಗೂ ಕನ್ನಡಿಗರ ಹಿತಕ್ಕಾಗಿ. ಪಕ್ಷಾತೀತವಾಗಿ ಎಲ್ಲರೂ ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡುತ್ತೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಅಲ್ಲಿ ಒಂದು ಪೋಸ್ಟರ್ ಇದೆ. ಪೋಸ್ಟರ್ ಅಲ್ಲಿ ಏನಿದೆ? ನನ್ನ ತೆರಿಗೆ ನನ್ನ ಹಕ್ಕು ಅನ್ನುವಂತಹ ಹೆಡ್ಡರ್ ಇದೆ. ಸಬ್ ಹೆಡ್ಡರ್ ಅಲ್ಲಿ 2 ಅಂಶಗಳಿದಾವೆ. ಕರ್ನಾಟಕ ಹಾಗೂ ಕನ್ನಡಿಗರ ಮೇಲೆ ಕೇಂದ್ರ ಸರ್ಕಾರದ ಆರ್ಥಿಕ ದೌರ್ಜನ್ಯದ ವಿರುದ್ಧ ಡೆಲ್ಲಿ ಚಲೋ, ಅನುದಾನ ನೀಡಿಕೆಯಲ್ಲಿ ಕರ್ನಾಟಕಕ್ಕೆ ತಾರತಮ್ಯ ಅನ್ನುವಂಥದ್ದಿದೆ. ಕೆಳಗೆ ಸೌಲಭ್ಯ ನೀಡುವಿಕೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯ ಅಂತಲೂ ಕೂಡ ಇದೆ. ಇದರಲ್ಲಿ ಸುಮಾರು 6 ಪಾಯಿಂಟ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. 1ನೇ ಪಾಯಿಂಟ್ ಅಲ್ಲಿ ಬರ ಪರಿಹಾರಕ್ಕೆ ಬಿಳಿಗಾಸಿಲ್ಲ. ರಾಜ್ಯ ಕೇಳಿದ್ದು 18,177 ಕೋಟಿ, ಆದ್ರೆ ಕೇಂದ್ರ ₹1 ಕೊಟ್ಟಿಲ್ಲ ಅನ್ನೋದನ್ನ ದಾಖಲಿಸಿದ್ದಾರೆ. 2ನೇ ಪಾಯಿಂಟ್ ತೆರಿಗೆ ಪಾಲಿನಲ್ಲಿ ತಾರತಮ್ಯ ಅಂತ ಹೇಳಿದ್ದಾರೆ. 4.72ರಿಂದ 3.64ಕ್ಕೆ ತೆರಿಗೆ ಪಾಲನ್ನ ಇಳಿಸಿದೆ ಕೇಂದ್ರ ಸರ್ಕಾರ. ಇದರಿಂದ ರಾಜ್ಯಕ್ಕೆ 62,098 ಕೋಟಿ ನಷ್ಟ ಆಗುತ್ತೆ ಅನ್ನೋದನ್ನ ದಾಖಲಿಸಿದೆ. 3ನೇ ಪಾಯಿಂಟ್ ಭದ್ರಾ ಮೇಲ್ದಂಡೆ ಯೋಜನೆ ನಿರ್ಲಕ್ಷ್ಯ ಮಾಡಿದೆ ಕೇಂದ್ರ ಸರ್ಕಾರ. 2023-24ರಲ್ಲಿ 5,300 ಕೋಟಿ ಘೋಷಣೆ ಮಾಡಿತ್ತು, ಇದುವರೆಗೂ 4 ಆಣೆ ಕೊಟ್ಟಿಲ್ಲ ಅನ್ನೋದನ್ನ ದಾಖಲಿಸಿದೆ. 4ನೇ ಪಾಯಿಂಟ್ ಮರೀಚಿಕೆಯಾದ ವಿಶೇಷ ಅನುದಾನ. 15ನೇ ಹಣಕಾಸು ಆಯೋಗ 5,495 ಕೋಟಿಯನ್ನ ಕರ್ನಾಟಕಕ್ಕೆ ಕೊಡಿ ಅಂತ ಹೇಳಿತ್ತು, ಇದುವರೆಗೂ ಕೇಂದ್ರ ಅದನ್ನ ಕೊಟ್ಟಿಲ್ಲ. 15ನೇ ಹಣಕಾಸು ಆಯೋಗ ಮುಗಿದು 16ನೇ ಹಣಕಾಸು ಆಯೋಗ ಬಂದರೂ ಕೂಡ ಕೊಟ್ಟಿಲ್ಲ. ಪಾಯಿಂಟ್ 5 ಸಹಭಾಗಿತ್ವ ಯೋಜನೆಗೂ ಕಡಿತ. 2021-22ರಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಸಹಭಾಗಿತ್ವದಲ್ಲಿ ಒಂದಷ್ಟು ಯೋಜನೆಗಳಾಗುತ್ತವಲ್ಲ, ಅದಕ್ಕೆ 20,000 ಕೋಟಿ ಕೊಡ್ತಿತ್ತು. ಈಗ 7,000 ಕೋಟಿ ಮೈನಸ್ ಮಾಡಿ ಕೇವಲ 13,000 ಕೋಟಿಯನ್ನ ಕೇಂದ್ರ ಕೊಡ್ತಿದೆ ಅನ್ನೋದನ್ನ ದಾಖಲಿಸಿದ್ದಾರೆ. 5ನೇ ಪಾಯಿಂಟ್ ನನಸಾಗದ ಕನಸು. ಏಮ್ಸ್ ಕೊಡ್ತೀವಿ ರಾಜ್ಯಕ್ಕೆ ಅಂತ ಹೇಳಿದ್ರು, ಇದುವರೆಗೂ ಕೊಟ್ಟಿಲ್ಲ. ಮಹದಾಯಿ ಯೋಜನೆಗೂ ಕೂಡ ಮನ್ನಣೆಯನ್ನ ಕೊಡ್ತಿಲ್ಲ ಅನ್ನೋದನ್ನ ದಾಖಲಿಸಿದ್ದಾರೆ. ಇದರ ಜೊತೆಲಿ ಕೇಂದ್ರ ಸರ್ಕಾರದಿಂದ ಕನ್ನಡಿಗರಿಗೆ 1,87,000 ಕೋಟಿ ಅನ್ಯಾಯ ಆಗಿದೆ ಅನ್ನೋದನ್ನು ಕೂಡ ದಾಖಲಿಸಿದ್ದಾರೆ. ಹಾಗಿದ್ರೆ ಎಷ್ಟು ಅನ್ಯಾಯ ಆಗಿರಬಹುದು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ? ಕರ್ನಾಟಕದ ಕನ್ನಡಿಗರಿಗೆ ಕೇಂದ್ರ ಹೇಗೆ ಮೋಸ ಮಾಡಿದೆ? ಸುಮಾರು 15 ಅನ್ಯಾಯಗಳ ಪಟ್ಟಿಯನ್ನ ದಾಖಲಿಸಬಹುದು. ಅದು ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿರುವ ದೊಡ್ಡ ಲಿಸ್ಟ್ ಅನ್ನ, ಅಂಕಿಅಂಶಗಳ ದಾಖಲೆಯನ್ನ ನೋಡಿದ್ರೆ, 1ನೇ ಅನ್ಯಾಯ ಕೇಂದ್ರದಿಂದ ರಾಜ್ಯಕ್ಕೆ ಆಗಿರುವಂತದ್ದು, ಕನ್ನಡಿಗನಿಗೆ ಆಗಿರುವಂತದ್ದು, ಭದ್ರಾ ಯೋಜನೆಗೆ 5,300 ಕೋಟಿ ಕೊಡುತ್ತೇವೆ ಅಂತ ಹೇಳಿದ್ರು, ಇದುವರೆಗೂ ₹1 ಬಂದಿಲ್ಲ. 2ನೇ ಅನ್ಯಾಯ ನರೇಗಾಡಿ 150 ಮಾನವ ದಿನಗಳ ಕೂಲಿ ಕೊಡಲು ಕೂಡ ಅನುಮತಿ ನೀಡಿಲ್ಲ. ಇಂಥ ಹಲವು ಕಾರಣಕ್ಕೆ ನಾವು ಪ್ರತಿಭಟಿಸ್ತೀವಿ ಅನ್ನೋದನ್ನ ಮುಖ್ಯಮಂತ್ರಿ ಹೇಳ್ತಿದ್ದಾರೆ. 3ನೇ ಅನ್ಯಾಯ 14ನೇ ಹಣಕಾಸು ಆಯೋಗದಲ್ಲಿ ರಾಜ್ಯದ ತೆರಿಗೆ ಪಾಲನ್ನು 4.71ರಷ್ಟಿತ್ತು. 15ನೇ ಹಣಕಾಸು ಆಯೋಗದಲ್ಲಿ ಅದನ್ನ 4.71ರಿಂದ 3.64ಕ್ಕೆ ಇಳಿಸಿದೆ. ಅಂದ್ರೆ 1.07ರಷ್ಟು ಕಡಿಮೆ ಮಾಡಿದೆ. ಇದರಿಂದ 4 ವರ್ಷಗಳಲ್ಲಿ ರಾಜ್ಯಕ್ಕೆ 45,000 ಕೋಟಿ ಕಡಿಮೆ ಆಗತ್ತೆ. ಅದೆಲ್ಲ ಎಲ್ಲಿಗೆ ಹೋಗುತ್ತೆ? ಬಹುಮುಖ್ಯ ಪ್ರಶ್ನೆ.
ನಾಲ್ಕನೇ ಅನ್ಯಾಯ, ಹಣಕಾಸು ಆಯೋಗ ನಗದು ಹಂಚಿಕೆ ಮಾಡುವಾಗ 4.71% 3.74% ಇಳಿಕೆ ಮಾಡಿದ್ರಿಂದ ರಾಜ್ಯಕ್ಕೆ ಆಗಿರುವ ಅನ್ಯಾಯ ಸರಿಪಡಿಸಲು 5,495 ಕೋಟಿ ವಿಶೇಷ ಅನುದಾನ ನೀಡಲು ಹಣಕಾಸು ಆಯೋಗ ಶಿಫಾರಸು ಮಾಡಿತ್ತು. ಇದುವರೆಗೂ 1 ರೂಪಾಯಿ ಕೂಡ ರಾಜ್ಯಕ್ಕೆ ಬಂದಿಲ್ಲ. ಇದನ್ನ ಕೊಡಿಸಬೇಕಾದಂತಹ ನಿರ್ಮಲಾ ಸೀತಾರಾಮನ್ ಅವರು, ಇಲ್ಲಿಂದಲೇ ರಾಜ್ಯಸಭೆಗೆ ಆಯ್ಕೆ ಆಗಿರುವವರು, ಇಲ್ಲಿರುವಂತಹ ಬಿಜೆಪಿಯ ಅವತ್ತಿನ ಸರ್ಕಾರ ಅವರನ್ನು ಕಳಿಸ್ಕೊಟ್ಟಿತ್ತು, ಬಿಜೆಪಿಯ ಶಾಸಕರು ಕಳಿಸ್ಕೊಟ್ಟಿದ್ರು. ಅವರೇ ಈಗ ಅದನ್ನ ಕೊಡೋದಕ್ಕೆ ತಿರಸ್ಕಾರ ಮಾಡ್ತಿದ್ದಾರೆ, ನಮಗೆ ಕೊಡ್ತಿಲ್ಲ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ವಾದ. 5ನೇ ಅನ್ಯಾಯ, ಮೋದಿ ಅವರು ಕನ್ನಡಿಗರಿಗೆ ಮಾಡಿರಬಹುದಾದಂತಹ ಅನ್ಯಾಯ. ಹಣಕಾಸು ಆಯೋಗದ ಅಂತಿಮ ವರದಿಯಲ್ಲಿ 3,000 ಕೋಟಿ ರೂಪಾಯಿಯನ್ನ ಫೆರಿಫೆರಲ್ ರಿಂಗ್ ರೋಡ್ಗೆ, ಕೆರೆಗಳನ್ನು ಅಭಿವೃದ್ಧಿಪಡಿಸಲು 3,000 ಕೋಟಿ ಸೇರಿ 6,000 ಕೋಟಿಗಳನ್ನ ಹೆಚ್ಚುವರಿಯಾಗಿ ಕೊಡಲು ಶಿಫಾರಸು ಮಾಡಲಾಗಿತ್ತು. ಆ ಹಣವು ಕೂಡ ಇದುವರೆಗೂ ಬಂದಿಲ್ಲ ಕನ್ನಡಿಗರಿಗೆ. 6ನೇ ಅನ್ಯಾಯ, ಮೋದಿ ಪ್ರಧಾನಿ ಆದ ಬಳಿಕ 2020-21ರಿಂದ 2025-26ರವರೆಗೆ ಅವಧಿಗೆ ರಚನೆಯಾದ 15ನೇ ಹಣಕಾಸು ಆಯೋಗದ ತೆರಿಗೆಯ ಪಾಲು ಹಂಚಿಕೆಯಲ್ಲಿ 62,098 ಕೋಟಿ ರೂಪಾಯಿಗಳನ್ನ ರಾಜ್ಯಕ್ಕೆ ನಷ್ಟವಾಗಿದೆ, ಅಷ್ಟರ ಮಟ್ಟಿಗೆ ಲಾಸ್ ಆಗಿದೆ. ಅಂತೆಯೇ 2020-21 ಹಾಗೂ 2021-22ರ ಸಾಲಿಗೆ ವಿಶೇಷ ಅನುದಾನ ಕೊಡದೆ ರಾಜ್ಯಕ್ಕೆ 11,495 ಕೋಟಿ ರೂಪಾಯಿಗಳು ನಷ್ಟವಾಗಿದೆ. ಒಟ್ಟಾರೆ 15ನೇ ಹಣಕಾಸು ಆಯೋಗದಲ್ಲಿ ರಾಜ್ಯದ ಪಾಲಿಗೆ 73,593 ಕೋಟಿ ನಷ್ಟ ಆಗಿದೆ. ಅನ್ಯಾಯ 7, ಜಿಎಸ್ಟಿ ಜಾರಿಗೆ ಬಂದಾಗ ಇದು ಅವೈಜ್ಞಾನಿಕ ಎಂದು ನಾವು ಸಾರಿ ಹೇಳಿದ್ದೆವು. ಆಗ ರಾಜ್ಯದ ತೆರಿಗೆ ಬೆಳವಣಿಗೆ ದರ 15ರಷ್ಟಿತ್ತು. ಇದರಿಂದ ತೆರಿಗೆ ಕೇಂದ್ರದ ಅನುದಾನವು ಹೆಚ್ಚಾಗುತ್ತೆ ಅಂತ ಕೇಂದ್ರದ ಬಿಜೆಪಿ ಸರ್ಕಾರ ಹೇಳಿತ್ತು. ಆದ್ರೆ ಅದನ್ನ ಪರಿಹಾರ ರೂಪದಲ್ಲಿ ರಾಜ್ಯಕ್ಕೆ ತುಂಬಿಕೊಡುವುದಾಗಿ ಕೇಂದ್ರ ಭರವಸೆ ನೀಡಿತ್ತು. ಈ ಪರಿಹಾರ ಜೂನ್ 22ಕ್ಕೆ ನಿಲ್ಲಿಸಿಬಿಟ್ಟಿದ್ದಾರೆ. ಈಗ ಪರಿಹಾರ ಕೊಡ್ತಿಲ್ಲ. 5 ವರ್ಷಗಳ ಕಾಲ ಮಾತ್ರ ಪರಿಹಾರ ಕೊಟ್ಟಿದ್ರು. ಇದರಿಂದಾಗಿ ತೆರಿಗೆ ಬೆಳವಣಿಗೆ 15%ಗೆ ಮತ್ತೆ ತಲುಪಲು ಆಗಲೇ ಇಲ್ಲ. ಈ ಮೂಲಕ ಕನ್ನಡಿಗರ ಜಿಎಸ್ಟಿ ಹಣವನ್ನ ತಗೊಂಡು ಸರಿಯಾದ ಪಾಲನ್ನ ಕೊಡ್ತಿಲ್ಲ ಅನ್ನುವಂಥದ್ದನ್ನ ಮುಖ್ಯಮಂತ್ರಿ ದಾಖಲಿಸಿದ್ದಾರೆ. 8ನೇ ಅನ್ಯಾಯ, ರಾಜ್ಯದಿಂದ ಪ್ರತಿ ವರ್ಷ ಕೇಂದ್ರಕ್ಕೆ 4,30,000 ಕೋಟಿ ತೆರಿಗೆ ವಸೂಲಿ ಆಗ್ತಿದೆ. ತೆರಿಗೆ ಸಂಗ್ರಹಣೆಯಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿದೆ. ನಮಗೆ ಈ ವರ್ಷದ ತೆರಿಗೆ ಪಾಲಿನಲ್ಲಿ 37,252 ಕೋಟಿ ರೂಪಾಯಿ ಬರುತ್ತೆ. ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ 13,005 ಕೋಟಿ ರೂಪಾಯಿ, ಎರಡೂ ಸೇರಿ 50,257 ಕೋಟಿ ರೂಪಾಯಿ ರಾಜ್ಯಕ್ಕೆ ಬಂದಿದೆ. 4,30,000 ಕೊಡುವಂತಹ ನಮಗೆ ಕೇಂದ್ರ ಕೊಡುವಂತದ್ದು ಕೇವಲ 50,000 ಕೋಟಿ ರೂಪಾಯಿ. ಇದು ದೊಡ್ಡ ಅನ್ಯಾಯ ಅಲ್ವಾ ಅನ್ನೋದನ್ನ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಅನ್ಯಾಯ 9, ಕೇಂದ್ರದಿಂದ ಕನ್ನಡಿಗರಿಗೆ ಆಗಿರುವಂತದ್ದು. 100 ರೂಪಾಯಿಯನ್ನ ನಾವು ಕೇಂದ್ರಕ್ಕೆ ಕೊಟ್ರೆ ಅವ್ರು ನಮಗೆ ಕೊಡ್ತಿರೋದು 12ರಿಂದ 13 ರೂಪಾಯಿ ಮಾತ್ರ. ಉಳಿದದ್ದು ಕೇಂದ್ರ ಸರ್ಕಾರ ಇಟ್ಟುಕೊಳ್ತಿದೆ ಅನ್ನೋದನ್ನ ಕೇಂದ್ರ ಸರ್ಕಾರದ ಅಂಕಿಅಂಶಗಳೇ ಸಾರಿ ಹೇಳ್ತಿವೆ. ಉತ್ತರ ಪ್ರದೇಶ 100 ರೂಪಾಯಿ ಕೊಟ್ರೆ 275 ರೂಪಾಯಿಯನ್ನ ವಾಪಸ್ ಕೊಡುತ್ತೆ. ನಮಗ್ ಕೊಡೋದು ಕೇಂದ್ರ ಸರ್ಕಾರ 12 ರೂಪಾಯಿ ಮಾತ್ರ. ಅನ್ಯಾಯ 10, ಕೇಂದ್ರದಿಂದ ರಾಜ್ಯಕ್ಕೆ ಕನ್ನಡಿಗರಿಗೆ ಆಗಿರುವಂತದ್ದು. 2017-18ರಲ್ಲಿ ಕೇಂದ್ರದ ಬಜೆಟ್ ಗಾತ್ರ 21,46,735 ಕೋಟಿ ಇತ್ತು. ಆಗ ರಾಜ್ಯಕ್ಕೆ ತೆರಿಗೆ ಪಾಲು 31,908 ಕೋಟಿ, ಅನುದಾನ ಹಾಗೂ ನಗದು ಹಂಚಿಕೆಯಲ್ಲಿ 16,072 ಕೋಟಿ ಸೇರಿ 47,990 ಕೋಟಿ ಸಿಕ್ತಿತ್ತು. 2023-24ರ ಸಾಲಿನಲ್ಲಿ ಕೇಂದ್ರದ ಬಜೆಟ್ 45,03,097 ಕೋಟಿ ಆಗಿದೆ. ರಾಜ್ಯಕ್ಕೆ ಸಿಕ್ತಿರುವಂತದ್ದು 3,000 ಎಕ್ಸ್ಟ್ರಾ ಅಷ್ಟೇ, 50,257 ಕೋಟಿ ಮಾತ್ರ. ತೆರಿಗೆ ಹಂಚಿಕೆ 2.2ರಿಂದ 2024-25ಕ್ಕೆ 1.23ಕ್ಕೆ ಇಳಿದಿದೆ. ಇದರಿಂದಾಗಿ ರಾಜ್ಯಕ್ಕೆ ಆಗುವ ಅನ್ಯಾಯದ ಪ್ರಮಾಣವೂ ಕೂಡ ಹೆಚ್ಚಾಗ್ತಲೇ ಇದೆ ಅನ್ನೋದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅನ್ಯಾಯ 11, ಕೇಂದ್ರದಿಂದ ಕನ್ನಡಿಗರಿಗೆ ಆಗ್ತಿರುವಂತದ್ದು. ಬಜೆಟ್ ಗಾತ್ರ ಡಬಲ್ ಆದಾಗ ರಾಜ್ಯದ ತೆರಿಗೆಯ ಪಾಲು ದುಪ್ಪಟ್ಟಾಗಬೇಕಿತ್ತು. ಆದರೆ ಈಗ ಅರ್ಧಕ್ಕಿಂತ ಹೆಚ್ಚು ಕಡಿಮೆ ಆಗಿದೆ. ಸೆಸ್ ಸರ್ಚಾರ್ಜ್ ಪ್ರತಿ ವರ್ಷ ಹೆಚ್ಚಿಸಿಕೊಂಡು ಹೋಗುತ್ತಿದ್ದಾರೆ. ಸೆಸ್
ಸರ್ಚಾರ್ಜ್ ಮೂಲಕ ಕೇಂದ್ರ ವಸೂಲಿ ಮಾಡುವ ತೆರಿಗೆಯಲ್ಲಿ ರಾಜ್ಯಗಳಿಗೆ ನಯಾ ಪೈಸೆ ವಾಪಸ್ ಬರೋದಿಲ್ಲ. ಸಂವಿಧಾನದಲ್ಲೂ ಕೂಡ ಅದಿದೆ, ಕೊಡುವಂತಿಲ್ಲ ಅಂತ. ಆದ್ರೆ ಅವತ್ತು ಬಾಬಾ ಸಾಹೇಬ್ರು ಯೋಚನೆ ಮಾಡಿದ್ರು, ತಂದೆ ಆದವನು ಯಾರು ಕಷ್ಟದಲ್ಲಿದ್ದಾರೆ ಅಂತಹ ಮಕ್ಕಳಿಗೆ ಸಹಾಯ ಮಾಡಬೇಕು, ತಾವಾಗಿಯೇ ತಂದೆ ಅದನ್ನ ಮನವರಿಕೆ ಮಾಡ್ಕೊಂಡು ಮಾಡ್ಬೇಕಿತ್ತು. ಆದ್ರೆ ಅದನ್ನ ಮಾಡ್ತಿಲ್ಲ ಈಗ ಕೇಂದ್ರ ಸರ್ಕಾರ. 15ನೇ ಹಣಕಾಸು ಆಯೋಗದ ಬಳಿಕ ರಾಜ್ಯಕ್ಕೆ ಇದೇ ಕಾರಣಕ್ಕೆ 1,87,867 ಕೋಟಿ ಅನ್ಯಾಯ ಆಗಿದೆ. ಕೇಂದ್ರದಿಂದ ಕನ್ನಡಿಗರಿಗೆ ಆಗಿರುವಂತಹ 12ನೇ ಅನ್ಯಾಯ, ಮಹದಾಯಿ ಯೋಜನೆಯ ಪರಿಸರ ತೀರುವಳಿ ಇದುವರೆಗೂ ಆಗಿಲ್ಲ. ಯೋಜನೆ ಪ್ರಾರಂಭಿಸಲು ತೀರುವಳಿ ಕೊಡಿ ಎಂದರೆ ಕೊಟ್ಟಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದ್ದಾರೆ, ಇದುವರೆಗೂ ಗೆಜೆಟ್ ನೋಟಿಫಿಕೇಶನ್ ಬಿಡುಗಡೆ ಮಾಡಿಲ್ಲ. ಪ್ರಧಾನಿ ಮೋದಿಯವರ ಸರ್ಕಾರ ಕನ್ನಡಿಗರಿಗೆ ಮಾಡ್ತಿರುವಂತಹ 13ನೇ ಅನ್ಯಾಯ, ಬೆಂಗಳೂರಿಗೆ ಕುಡಿಯುವ ನೀರು ಒದಗಿಸುವ ಮೇಕೆದಾಟಿಗೆ ಇದುವರೆಗೂ ಅನುಮತಿ ಕೊಟ್ಟಿಲ್ಲ. 236 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಪೀಡಿತವಾಗಿವೆ. 123 ತಾಲೂಕುಗಳು ತೀವ್ರ ಬರಗಾಲ ಪೀಡಿತವಾಗಿದ್ದರೂ ಕೇಂದ್ರದಿಂದ ನಯಾ ಪೈಸೆ ಬಂದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಕನ್ನಡಿಗರಿಗೆ ಮಾಡ್ತಿರುವಂತಹ 14ನೇ ಅನ್ಯಾಯ, ಸೆಪ್ಟೆಂಬರ್ 23ರಂದು ಕೇಂದ್ರ ತಂಡ ಬಂದು ಬರಗಾಲ ಅಧ್ಯಯನ ಮಾಡಿ ಕೇಂದ್ರಕ್ಕೆ ವರದಿ ಕೊಟ್ಟಿದೆ. ಬಳಿಕ ಶಬರಿ ಕಾದಂತೆ ನಮ್ಮ ಮಂತ್ರಿಗಳು ಬೇಟಿಗೆ ಕಾದು ವಾಪಸ್ ಬಂದಿದ್ದಾರೆ. ಭೇಟಿ ಮಾಡಿದಾಗ ಸಭೆ ಕರೆಯುತ್ತೇವೆ ಎಂದ ಅಮಿತ್ ಶಾ ಇದುವರೆಗೂ ಸಭೆಯನ್ನೇ ಕರೆದಿಲ್ಲ. ಸಭೆ ಕರೆಯದೆ ಬರ ಪರಿಹಾರ ಬರುವುದೇ ಇಲ್ಲ. 35,000 ಕೋಟಿ ಬೆಳೆ ನಷ್ಟ ಆಗಿದೆ. ಇದಕ್ಕೆ 17,901 ಕೋಟಿ ರೂಪಾಯಿ ಪರಿಹಾರವನ್ನ ಕೇಂದ್ರದಿಂದ ಕೇಳಿದ್ದೇವೆ. NDRF ನಿಂದ ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ. 2019ರಲ್ಲಿ ಪ್ರವಾಹ ಬಂದಾಗ ಸಿಎಂ ಯಡಿಯೂರಪ್ಪ ಅವರು ಪ್ರಧಾನಿ ಮೋದಿ ಅವರಿಗೆ NDRF ಗಾಗಿ ಗೋಗರೆದರೂ ಪರಿಹಾರ ಕೊಟ್ಟಿಲ್ಲ. ಕೇಂದ್ರದಿಂದ ಕನ್ನಡಿಗರಿಗೆ ಆಗಿರುವಂತಹ, ಮೋದಿ ಅವರಿಂದ ಕನ್ನಡಿಗರಿಗೆ ಆಗಿರಬಹುದಾದಂತಹ 15ನೇ ಅನ್ಯಾಯ, ಕೇಂದ್ರ ಸರ್ಕಾರ 2021ರಲ್ಲಿ ಪ್ರವಾಹ ಬಂದಾಗಲೂ ಅಗತ್ಯ ಹಣ ಕೊಟ್ಟಿಲ್ಲ. ಪರಿಹಾರ ಹಂಚಿಕೆ ಮಾಡುವಾಗ 6 ಮಾನದಂಡಗಳಾದ ಜನಸಂಖ್ಯೆ, ವಿಸ್ತೀರ್ಣ, ವರಮಾನದ ಅಂತರ, ಅರಣ್ಯ ಪ್ರದೇಶ, ತೆರಿಗೆ, ಹಣಕಾಸಿನ ಪರಿಸ್ಥಿತಿಗಳನ್ನ ಪರಿಗಣಿಸುತ್ತಾರೆ. ಈ ಮಾನದಂಡಗಳ ಪ್ರಕಾರವೂ ನಮಗೆ ಪರಿಹಾರದ ಹಣ ಬಂದಿಲ್ಲ. ನಮ್ಮ ರಾಜ್ಯಕ್ಕೆ ಅನ್ಯಾಯವಾಗಬಾರದು. ಪತ್ರ ಬರೆದರ ಉತ್ತರ ಕೊಡದೆ ಮಲತಾಯಿ ಧೋರಣೆಯನ್ನ ಅನುಸರಿಸುತ್ತಿದ್ದಾರೆ. ಮಂತ್ರಿಗಳಿಗೆ ಭೇಟಿಗೆ ಅವಕಾಶವಿರುವುದಿಲ್ಲ. ಬರಗಾಲಕ್ಕೆ ಹಣಕಾಸು ಬಿಡುಗಡೆ ಮಾಡದಿರುವುದು, ಹಂಚಿಕೆಯಲ್ಲಿ ಅನ್ಯಾಯವಾಗಿರುವುದು ನೋಡಿದರೆ ಇದು ಒಕ್ಕೂಟ ವ್ಯವಸ್ಥೆಯ ಅಪಮಾನ ಅಲ್ಲವೇ? ಉತ್ತರದ ರಾಜ್ಯಗಳಿಗೆ ಅನುದಾನ ಕೊಡಬೇಡಿ ಎಂದು ಹೇಳುವುದಿಲ್ಲ, ಆದರೆ ದಕ್ಷಿಣ ರಾಜ್ಯಗಳಿಗೆ ಆಗುತ್ತಿರುವ ಅನ್ಯಾಯ ಸರಿಪಡಿಸಿ ಚಿನ್ನದ ಮೊಟ್ಟೆ ಇಡುವ ಕೋಳಿ ಎಂದು ಕತ್ತು ಕುಯ್ಯಬಾರದು, ಹಾಲು ಕೊಡುವ ಕೆಚ್ಚಲನ್ನ ಕತ್ತರಿಸಬಾರದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮನವಿ ಮಾಡಿಕೊಂಡಿದ್ದಾರೆ ಕೇಂದ್ರಕ್ಕೆ, ಮೋದಿ ಅವರಿಗೆ. ಇದರ ಜೊತೆಯಲ್ಲಿ ಮತ್ತೂ ಒಂದು ಅನ್ಯಾಯ, ಮೋದಿಯವರ ಸರ್ಕಾರ ಕನ್ನಡಿಗರಿಗೆ ಮಾಡಿರಬಹುದಾದಂತಹ 16ನೇ ಅನ್ಯಾಯ, ರಾಜ್ಯದಿಂದ ಕೇಂದ್ರ ಮಂತ್ರಿಗಳಾಗಿದ್ದಾರೆ 27 ಜನ ಸಂಸದರು ಸಂಸತ್ತಿನಲ್ಲಿ ಮಾತೇ ಆಡಿಲ್ಲ. ಜನ ಇವರನ್ನ ಆಯ್ಕೆ ಮಾಡಿ ಕಳಿಸಿದ್ರೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಇವರು ರಾಜ್ಯದ ಪರವಾಗಿ ಪಾರ್ಲಿಮೆಂಟ್ ಅಲ್ಲಿ ಬಾಯಿಯನ್ನೇ ಬಿಡುತ್ತಿಲ್ಲ. 11,000 ಕೋಟಿ ಕೇಂದ್ರ ಹಣಕಾಸು ಸಚಿವರಿಂದಲೇ ತಿರಸ್ಕಾರವಾದಾಗ್ಲೂ ಕೂಡ ಇವರು ಗಪ್ ಚುಪ್ ಅಂತ ಕೂತಿದ್ರು. ರಾಜ್ಯದಿಂದ ಆಯ್ಕೆಯಾದ ನಿರ್ಮಲಾ ಸೀತಾರಾಮನ್ ಅವರಿಂದಲೇ ರಾಜ್ಯಕ್ಕೆ ಹೆಚ್ಚು ಅನ್ಯಾಯ ಆಗ್ತಿದೆ. ಮೋದಿ ಅವರು ಸೂಕ್ಷ್ಮ ಇದ್ದಾರೆ. ಪ್ರತಿಭಟನೆ ಬಳಿಕವಾದರೂ ರಾಜ್ಯಕ್ಕೆ ಆಗಿರುವ ಅನ್ಯಾಯ ಸರಿಪಡಿಸಿ ಕರ್ನಾಟಕದ ಪಾಲಿನ ಹಣವನ್ನ ವಾಪಸ್ ಕೊಡಬಹುದು ಎಂಬ ಆಶಾಭಾವನೆ ಇದೆ. ಮುಂಬರುವ ಅಧಿವೇಶನದಲ್ಲಿ ಶ್ವೇತಪತ್ರ ಹೊರಡಿಸಲು ರಾಜ್ಯ ಸರ್ಕಾರವು ಚಿಂತನೆ ನಡೆಸಿದೆ. ಇಷ್ಟೇನಾ? ಕೇಂದ್ರದಿಂದ ರಾಜ್ಯಕ್ಕೆ ಆದಂತಹ ಮತ್ತೂ ಒಂದು ಅನ್ಯಾಯ, ನಾವು 32 ರೂಪಾಯಿ ಕೊಡ್ತೀವಿ ಅಕ್ಕಿ ಕೊಡಿ ಅಂತ ಕೇಳಿದ್ರೆ ಅದನ್ನ ಕೊಡ್ಲಿಲ್ಲ, ಬದಲಾಗಿ ಕೊಳೆಯೋಕ್ ಬಿಟ್ರು. ಈಗ ಅದೇ ಅಕ್ಕಿಯನ್ನ 29 ರೂಪಾಯಿಗೆ ಮಾರ್ತೀವಿ, ಬ್ರಾಂಡ್ ಭಾರತ್ ಅಕ್ಕಿ ಅಂತ ಹೊಸ ಒಂದು ಮಾರಾಟದ ಸಂಸ್ಕೃತಿಗೆ ಮತ್ತೆ ತಮ್ಮ ಮೂಲ ಸಂಸ್ಕೃತಿ ಏನಿದೆ ಅದನ್ನ ಮುಂದೆ ತಂದಿಟ್ಟಿದ್ದಾರೆ. ಈ ಮೂಲಕ ಹಂತ ಹಂತವಾಗಿ ಕನ್ನಡಿಗರಿಗೆ ಪ್ರಧಾನಿ ಮೋದಿ ಅವರು ಮೋಸ ಮಾಡ್ತಿದ್ದಾರೆ. ತೆರಿಗೆ ಹಂಚಿಕೆಯಲ್ಲಿ ಅವಕಾಶಗಳ ವಂಚಿಸುವಲ್ಲಿ ಅನ್ನೋದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಮತ್ತು ಕರ್ನಾಟಕ ಸರ್ಕಾರದ ಆರೋಪ. ಇದ್ರ ಜೊತೆಯಲ್ಲಿ ಕೇಂದ್ರದ ಎಲ್ಲ ಸಚಿವರಿಗೆ ರಾಜ್ಯದಿಂದ ಆಯ್ಕೆಯಾದವರು
ನಾರಾಯಣ ಸ್ವಾಮಿ ಅವರು ಇರಬಹುದು, ಪ್ರಹ್ಲಾದ್ ಜೋಶಿ ಅವರು ಇರಬಹುದು, ಶೋಭಾ ಕರಂದ್ಲಾಜೆ ಅವರು ಇರಬಹುದು, ನಿರ್ಮಲಾ ಸೀತಾರಾಮನ್ ಅವರು ಇರಬಹುದು, ಎಲ್ರಿಗೂ ಕೂಡ ಪತ್ರ ಬರೆದು ಕನ್ನಡಿಗರ ಪರವಾಗಿ ಪಕ್ಷಾತೀತವಾಗಿ ಹೋರಾಟ ಮಾಡ್ತಿದೀವಿ, ಚಲೋ ಡೆಲ್ಲಿ, ಅಲ್ಲಿಗೆ ಬಂದು ಬೆಂಬಲಿಸಿ ಅಂತ ಕೋರಿದ್ದಾರೆ ಮುಖ್ಯಮಂತ್ರಿಗಳು. ಇದರ ಜೊತೆಯಲ್ಲಿ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರಿಗೂ ಕೂಡ ನಾಡಿನ ಬಗ್ಗೆ ಅತಿಯಾದ ಕಾಳಜಿ ಇರುವಂತಹ ನಾಯಕನನ್ನು ಕೂಡ ಆಹ್ವಾನಿಸಿದ್ದಾರೆ ಪತ್ರ ಬರೆದು, ಬೆಂಬಲಿಸಿ ನೀವು ಅಂತ. ಈಗ ಕನ್ನಡಿಗರ ಪರವಾಗಿ ನಿಲ್ಲುವವರು ಯಾರು ದೆಹಲಿಯಲ್ಲಿ? 27 ಜನ ಗೆದ್ರಲ್ಲ, ಅಂದ್ರೆ ಮೈತ್ರಿ ಆದ್ಮೇಲೆ ಸುಮಲತಾ ಅವರನ್ನು ಸೇರಿಸಿ, ಪ್ರಜ್ವಲ್ ಅವರನ್ನು ಸೇರಿಸಿ 27 ಜನ ಕನ್ನಡಿಗರ ಪರವಾಗಿ ನಿಂತಿದ್ರೆ ಚಲೋದಲ್ಲಿ ಭಾಗಿಯಾಗಬೇಕಾಗುತ್ತೆ. ಅಥವಾ ಕನ್ನಡಿಗರಿಗೆ ನ್ಯಾಯ ಕೊಡಿ, 1,87,000 ಕೋಟಿ ಲಾಸ್ ಮಾಡ್ಕೊಂಡಿದೀವಿ, ನ್ಯಾಯ ಕೊಡಿ ಅಂತ ಕೇಳಬೇಕು. 4,30,000 ಕೋಟಿ ತೆರಿಗೆ ಹಣವನ್ನ ಕರ್ನಾಟಕದಿಂದ ತಗೊಂಡೋಗಿ 50,292 ಕೋಟಿಯನ್ನ ಮಾತ್ರ ನಮ್ಗೆ ವಾಪಸ್ ಕೊಡ್ತಿದ್ದಾರೆ ಅಂದ್ರೆ ನ್ಯಾಯ ಕೇಳಬೇಕಾದಂತಹ ಸಂಸದರು ಬಾಯಿಯಲ್ಲಿ ಯಾವ ಆಹಾರ ಪದಾರ್ಥವನ್ನ ಇಟ್ಟುಕೊಂಡಿದ್ದಾರೆ? ಅಥವಾ ಕೇಂದ್ರ ಏನ್ ಮಾಡಿದ್ರು ಪರವಾಗಿಲ್ಲ, ನಮಗೊಂದು ಪೋಸ್ಟ್ MLA, MLC, MP, ರಾಜ್ಯಸಭಾ ಸದಸ್ಯ ಆದ್ರೆ ಸಾಕು, ಕರ್ನಾಟಕ ಏನಾದ್ರೂ ಪರವಾಗಿಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿ ಇರುವಂತವರನ್ನ ಕನ್ನಡಿಗರು ಹೇಗೆ ಎಚ್ಚರಿಸಬೇಕು? ಕೆಲವು ಹೇಳ್ತಾರೆ ಮೋದಿ ಕೊಡ್ಲಿಲ್ಲ ಅಂದ್ರೆ ಕೊಳ್ಪಟ್ಟಿ ಹಿಡ್ಕೊಂಡು ನ್ಯಾಯ ಕೇಳ್ಬೇಕು, ನಮ್ ನ್ಯಾಯ ನಮಗ್ ಕೊಡಿ ಅಂತ. ಆ ಕೆಲಸವನ್ನ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡೋಕೆ ಹೊರಟಿದ್ದಾರೆ ಅನ್ನೋದಾದ್ರೆ ಅವರಿಗೆ ಬೆಂಬಲಿಸಬೇಕಾದಂತಹದ್ದು ಕರ್ನಾಟಕದ ಎಲ್ಲಾ ಪಕ್ಷದ ಶಾಸಕ, ಸಂಸದ, ರಾಜ್ಯಸಭಾ ಸದಸ್ಯ, ವಿಧಾನ ಪರಿಷತ್ ಸದಸ್ಯರ ಹೊಣೆಗಾರಿಕೆ ಅಲ್ಲವೇ? ಕಣ್ಮುಂದೆನೆ ಇಷ್ಟೆಲ್ಲ ಲೆಕ್ಕಪತ್ರಗಳನ್ನ ಹರಡಿ ನಿಂತಿದ್ದಾರೆ ಸಿದ್ದರಾಮಯ್ಯ ಅವರು. ಹಾಗಿದ್ರೆ ಅವರ ಪರವಾಗಿ ನಿಲ್ಲಬೇಕಾದವರು ಯಾರು? ಒಂದು ವೇಳೆ ಇವರು ನಿಲ್ಲಿಲ್ಲ ಅಂದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜಾಗೃತ ಮತದಾರ, ಜಾಗೃತ ಕನ್ನಡಿಗ ಯಾವ ರೀತಿ ಯಾರ ಪರ ನಿಲ್ಲಬೇಕು?